ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿ ಶ್ರೇಷ್ಠರಿಗೆ, ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತು ನುಡಿ ಸ್ಮರಣೆ ನಮನ 388ನೇ ನುಡಿ ಸ್ಮರಣೆ ನಮನ. ಈ ಭಾಗದಲ್ಲಿ ನಾವೆಲ್ಲರೂ ರಘುವರಿಯ ತೀರ್ಥರ, ಸತ್ಯಪೂರ್ಣ ತೀರ್ಥರ ಮತ್ತು ಕೃಷ್ಣ ದ್ವಯಪಾಯನರ ಸ್ಮರಣೆಯನ್ನು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 11ನೇ ಇತಿ ಶ್ರೇಷ್ಠರು ಅಂತ ಹೇಳಿದರೆ ರಘುವರಿಯ ತೀರ್ಥ ಶ್ರೀಪಾದಂಗಳವರು. ರಘುನಾಥ ತೀರ್ಥರಿಂದ ಅವರು ಪೀಠಾರೋಹಣ ಮಾಡ್ತಾರೆ. ಸಾಧಾರಣ 35 ವರ್ಷಗಳ ಕಾಲ ನಿರಂತರವಾಗಿ ದ್ವೈತ ಸಾಮ್ರಾಜ್ಯವನ್ನು ಆಳಿದ ಕೀರ್ತಿ ರಘುವರಿಯ ತೀರ್ಥರಿಗೆ ಬರ್ತಾ ಇದೆ. ಅವರ ಕಾಲದಲ್ಲಿ ಅತ್ಯಂತ ಸಜ್ಜನ ಘನ ಪಂಡಿತರು ಕೂಡ ನಮ್ಮ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಅವರ ವೃಂದಾವನ ನವವೃಂದಾವನದಲ್ಲಿ ಕೂಡ ನೀವು ನೋಡಬಹುದು. ಅಂಥ ರಘುವರಿಯ ತೀರ್ಥ ಶ್ರೀಪಾದಂಗಳವರ ದೊಡ್ಡ ಸಾಧನೆ ಅಂತ ಹೇಳಿದರೆ, ಇವತ್ತು ಬಾಲ ಬ್ರಹ್ಮಚಾರಿ ಬ್ರಹ್ಮಚಾರಿ ಯತಿಗಳನ್ನು ಅಂದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ರಘುವರಿಯ ತೀರ್ಥರಿಗೆ ಬರ್ತಾ ಇದೆ. ಅಂಥ ಮಕ್ಕಳ ಸಂತಾನ ಭಾಗ್ಯ ಇಲ್ಲದಾಗ ಸಂತಾನ ಭಾಗ್ಯ ಕಲ್ಪಿಸಿ ಭಗವಂತನ ಅನುಗ್ರಹದಿಂದ ಆ ಸಣ್ಣ ಕೂಸನ್ನೇ ಶ್ರೀಮಠಕ್ಕೆ ತಗೊಂಡು ಅವರಿಗೆ ರಘುತ್ತಮ ತೀರ್ಥರಂತ ಹೇಳಿ ಒಂದು ಪೀಠಾರೋಹಣ ಮಾಡ್ತಾರೆ. ಅಂಥ ರಘುವರಿಯ ತೀರ್ಥರ ಸ್ಮರಣೆ ನೀವು ಮಾಡೋಣ. ಯಾಕಂತ ಹೇಳಿದ್ರೆ ಅವರ ಸಾಧನೆ ಅದ್ಭುತ. ಯಾಕಂದರೆ ರಘುನಾಥ ತೀರ್ಥರು ಯಾವ ರೀತಿ ಇಡೀ ದೇಶವನ್ನು ಪಾದಯಾತ್ರೆ ಮುಖಾಂತರ ಸಂಚಾರ ಮಾಡಿದರು, ಅದೇ ರೀತಿ ರಘುವರಿಯ ತೀರ್ಥರು ಕೂಡ ಅದೇ ರೀತಿ ಮಾಡಿದರು. ಒಂದು ಸರ್ತಿ ಭೀಮಾ ನದಿ ತುಂಬಿದಾಗ ದಂಡೆ ಮೇಲೆ ನಿಂತು ಯಾವ ರೀತಿ ಕೃಷ್ಣನನ್ನು ವಸುದೇವರು ತೊಗೊಂಡು ಹೋಗ್ಕಾಲಕ್ಕೆ, ಆ ಮಥುರೆಗೆ ತೊಗೊಂಡು ಹೋಗ್ಕಾಲಕ್ಕೆ ಯಾವ ರೀತಿ ಈ ವಿಷಯ ನಂದ ಗೋಕುಲಕ್ಕೆ ತೊಗೊಂಡು ಹೋದಾಗ ಯಾವ ರೀತಿ ಯಮನ ಹಾದಿಯನ್ನು ಕೊಟ್ಟಳು, ಅದೇ ರೀತಿ ಭೀಮಾ ನದಿ ಕೂಡ ಇವರ ಮೂಲ ರಾಮದೇವರ ಒಂದು ಹೆಗಲಿ ಹಾಕಿಕೊಂಡು ಹೊಂಟಾಗ ಆ ಭೀಮಾ ನದಿ ಕೂಡ ಹಾದಿ ಕೊಡ್ತೆ ಅಂತೇಳಿ ಅಲ್ಲಿಯ ಶಿಷ್ಯರು ಇವತ್ತಿಗೂ ಅದನ್ನು ಬಗ್ಗೆ ಆ ಶಿಷ್ಯ ಪರಂಪರೆಯವರು ಕೂಡ ಹೇಳ್ತಾ ಇದ್ದಾರೆ. ಅಂಥ ರಘುವರಿಯ ತೀರ್ಥರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ, ಸತ್ಯಪೂರ್ಣ ತೀರ್ಥರ ಒಂದು ಆರಾಧನೆ ಈ ಭಾಗದಲ್ಲಿ ಬರ್ತಾ ಇದೆ. ಸತ್ಯಪೂರ್ಣ ತೀರ್ಥರು ಅಂತ ಹೇಳಿದರೆ ಸತ್ಯಾಭನವ ತೀರ್ಥರಿಂದ ಕರಗಮಲ ಸಂಜಾತರು. ಮುಂದೆ ಸತ್ಯ ವಿಜಯ ತೀರ್ಥರಿಗೆ ಅವರು ಆಶ್ರಮ ಕೊಡ್ತಾರೆ. ಯಾಕಂತ ಹೇಳಿದರೆ ರಘುಪ್ರಿಯ ಪೂರ್ಣತೀರ್ಥರ ಒಂದು ವಿಶೇಷ ಅಂತ ಹೇಳಿದ್ರೆ ಸತ್ಯ ವಿಜಯರಿಗೂ ಆಶ್ರಮ ಕೊಟ್ಟು ಸನ್ಯಾಸಾಶ್ರಮ ಕೊಟ್ಟವರು ಅವರೇ, ಹೀಗಾಗಿ ಸತ್ಯಪ್ರಿಯರಿಗೂ ಕೊಟ್ಟವರು ಕೂಡ ಅವರೇ. ಅಂಥ ಕೀರ್ತಿ ಸತ್ಯಪೂರ್ಣ ತೀರ್ಥರಿಗೆ ಸಲ್ತಾ ಇದೆ. ಸಾಧಾರಣ 20 ವರ್ಷಗಳ ಕಾಲ ನಿರಂತರವಾಗಿ ದಿಗ್ವಿಜಯ ರಾಮನ ಪೂಜೆ ಮಾಡಿದ ಕೀರ್ತಿ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅತ್ಯಂತ ವೈಭವದಿಂದ ಆರಾಧನೆ ಕೂಡ ನಡೀತಾ ಇದೆ. ಇಂಥ ಸತ್ಯಪೂರ್ಣ ತೀರ್ಥರ, ಸತ್ಯಾಭಿನವ ತೀರ್ಥರ ಸ್ಮರಣೆ, ಸತ್ಯಪ್ರಿಯರ ಸ್ಮರಣೆ, ಸತ್ಯ ವಿಜಯ ತೀರ್ಥರ ಸ್ಮರಣೆ, ರಘುತ್ತಮ ತೀರ್ಥರ ಸ್ಮರಣೆ, ರಘುನಾಥ ತೀರ್ಥರ ಸ್ಮರಣೆ, ಅದೇ ರೀತಿಯಾಗಿ ರಘುವರಿಯ ತೀರ್ಥರ ಸ್ಮರಣೆ ಮಾಡತಕ್ಕಂಥ ಭಾಗ್ಯದ ಜೊತೆಗೆ ನಮಗೆ ಇನ್ನೊಬ್ಬ ಇತಿ ಶ್ರೇಷ್ಠರು ಕೃಷ್ಣ ದ್ವಯಪಾಯನವರು ಅಂಥೇಳಿ ಬಹಳ ಅಪರೂಪ. ಈ ಜನರು ಈ ಹೆಸರನ್ನು ಕೇಳಿದ್ದೇ ಅಪರೂಪ. ಯಾಕಂತ ಹೇಳಿದ್ರೆ ಈ ಭಾಗದ ಜನರಿಗೆ ಅಷ್ಟು ಇದಿಲ್ಲ ಆರಾಧನೆ ಕೂಡ. ಯಾಕಂತ ಹೇಳಿದ್ರೆ ಇವತ್ತು ಕುಸುಮೂರ್ತಿ ಅಂತ ನೀವು ನೋಡಿರ್ಬೋದು, ಕೃಷ್ಣಾ ನದಿ ದಂಡೆ ಮೇಲೆ ಅದ್ಭುತವಾದ ವೃಂದಾವನ. ಆ ವೃಂದಾವನಕ್ಕೆ ಇವತ್ತಿಗೂ ಛತ್ತಿಲ್ಲ. ಬೈಲುವದಲ್ಲಿ ಆ ವೃಂದಾವನ ಇದೆ. ಯಾರಾದರೂ ಆ ಗಿಡ ಏನಾದರೂ ಆ ವೃಂದಾವನ ಮೇಲೆ ಬಂದರೆ ಗಿಡ ಆ ಭಾಗ ಸುಟ್ಟು ಹೋಗ್ತದೆ. ಸುಟ್ಟು ಹೋಗ್ತದೆ ಅಂತೇಳಿ ನಾವು ಕಣ್ಣಾರೆ ಅದನ್ನು ನೋಡಿದ್ದೀವಿ. ಅಂಥ ಕೃಷ್ಣ ದ್ವಯಪಾಯನರ ಸಾಮರ್ಥ್ಯ ಹೆಂಗಿತ್ತಂತ ಹೇಳಿದರೆ, ಉತ್ತರಾದಿ ಮಠ ಪರಂಪರೆಯಲ್ಲಿ ಬಂದವರು ಆ ಬಿಡಿ ಸನ್ಯಾಸಿಗಳು ಅಂತ ಕರೀತಾರೆ. ಆದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಶ್ರೇಷ್ಠ ಯತಿಗಳಲ್ಲಿ ಕೂಡ ಕೃಷ್ಣ ದ್ವಯಪಾಯನವರು ಅಂದರೆ ರಾಯರ ಕಾಲದಲ್ಲಿ ಇದ್ದವರು. ಅಂಥವ್ರು ಒಂದು ಸಾರಿ ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದಾರೆ ತುಂಗಾಭದ್ರಾ ನದಿಯ ದಂಡೆ ಮೇಲೆ. ಸಡನ್ನಾಗಿ ರಾಯರು ಎದ್ದು ಬಿಟ್ಟು ಮೇಲ್ ನೋಡ್ತಾರೆ. ಮೇಲ್ ನೋಡಿ ಕೇಳಿದಾಗ 2 2 2 ಅಂಥೇಳಿ ಕೈ ಮಾಡ್ತಾರೆ. ಸರಿ ಅಂಥೇಳಿ ಮತ್ತೆ ಕೂತು ಪಾಠ ಪ್ರವಚನ ಶುರು ಮಾಡಿದಾಗ ಶಿಷ್ಯರ ತಲೆಯಲ್ಲಿ ಪಾಠ ಪ್ರವಚನ ಹೋಗುದಿಲ್ಲ. ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಎದ್ದು ನಿಂತು ಏನು ಹೇಳಿದರು, 2 2 ಅಂತ 3 ಸಲ ಕೈ ಮಾಡಲು ಏನು ಉದ್ದೇಶ ಅಂತ ಕೇಳಿದಾಗ, ಇಲ್ಲಪ್ಪ ಅವೆಲ್ಲ ನಿಮಗೆ ತಿಳಿಯುವುದಿಲ್ಲ, ಏನೋ ಕಂಡೆ ಅದನ್ನು ನಾನು ಹೇಳಿದೆ ಅಂತ ಹೇಳಿದಾಗ, ಇಲ್ಲಿಲ್ಲ ಹೇಳಬೇಕಂತ ಹೇಳಿದಾಗ, ಏನಿಲ್ಲ ಅಲ್ಲಿ ಕೃಷ್ಣ ದ್ವಯಪಾಯನರು ಕೃಷ್ಣಾ ನದಿಯ ದಂಡೆ ಮೇಲೆ ಒಂದು ವಿಮಾನದ ಮುಖಾಂತರ ಹೋಗ್ತಾ ಇದ್ದರು. ಅವರ ಕಣ್ಣಿಗೆ ಕಂಡು ಕೂಡಲೇ ನಾನು ಎದ್ದು ನಿಂತೆ ಗೌರವ ಕೊಟ್ಟು ಎದ್ದು ನಿಂತಾಗ ಅವ್ರು ಹೇಳಿದ್ರು, ನಾನು ಪ್ರಯಾಣ ಹೋಗ್ತಾ ಇದ್ದೀನಿ ಅದಕ್ಕೆ ಅವಾಗ ರಾಯರು ಕೇಳಿದ್ರಂತೆ, ನಾವು ಯಾವಾಗ ಬರೋಣ ಅಂತ ಕೇಳಿದ್ರಂತೆ. ಅವಾಗ ಅವರು ಅಲ್ಲಿ 2 2 2 ಅಂಥೇಳಿ ಕೈ ಮಾಡಿದ್ರಂತೆ.
ಸರಿ ಅಂಥೇಳಿ ಇವರು ಅದಕ್ಕೆ ಒಪ್ಪಿಕೊಂಡ್ರು. 2 ಅಂದರೆ 2 ವರ್ಷ 2 ತಿಂಗಳು 2 ದಿನ. ಅದೇ ರೀತಿ ಈ ಶ್ರಾವಣ ಮಾಸ ಕೃಷ್ಣ ಪಕ್ಷ ಬಿದಿಗೆ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ವೃಂದಾವನಸ್ಥರು ಕೂಡ ಮಂತ್ರದಲ್ಲಿ ಆಗ್ತಾರೆ. ಅಂಥ ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಅಪರೋಕ್ಷ ಜ್ಞಾನಿಗಳ ಭಾಷೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ನಾವು ಯಾವ ಗ್ರಂಥದಲ್ಲಿ ಅಂತ ಹೇಳಿದಾಗ 40 ವರ್ಷ ಸಾಧನೆ ಮಾಡಿ ಊರು ತಿರುಗಿ ಎಲ್ಲ ಊರುಗಳಲ್ಲಿ ಸಂಶೋಧನೆ ಮಾಡಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಸಂಪೂರ್ಣವಾಗಿ ಒಂದು ಅಧ್ಯಯನ ಮಾಡಿ ಕಡೆಗೆ ಕರ್ನಾಟಕ ಭಕ್ತಿ ವಿಜಯ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿದ ಬೇಲೂರು ಕೇಶವದಾಸರ ಒಂದು 500 ಪೇಜಿನ ಒಂದು ಬುಕ್ ನೋಡಿದಾಗ ನಮ್ಮ ಹರಿದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಎಷ್ಟು ಒಂದು ವಿಜೃಂಭಣೆಯಿಂದ ಬೆಳೆದಿದೆ, ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಅಮೋಘವಾಗಿದೆ, ಎಷ್ಟು ಮಹಿಮೆಗಳನ್ನು ಒಳಗೊಂಡಿದೆ ಅಂತ ಹೇಳೋಕ್ಕೆ ಪ್ರತಿ ಆಧಾರ ಸಮೇತ ಆ ಕೇಶವದಾಸರು ಬರೀತಾರೆ. ಇವತ್ತಿಗೆ ನಮಗೆ ಕರ್ನಾಟಕ ಭಕ್ತಿ ವಿಜಯ ಅಂತ ಹೇಳಿದ್ರೆ ಹರಿದಾಸರ ದಾಸಶ್ರೇಷ್ಠರ ವ್ಯಾಸರಾಯರ ವ್ಯಾಸ ಪರಂಪರೆಯವರ ವ್ಯಾಸ ಪರಂಪರೆಯವರ ಒಂದು ನೋಡಬೇಕಾದ್ರೆ ನಾವು ಕರ್ನಾಟಕ ಭಕ್ತಿ ವಿಜಯ ತೆಗೆದು ನೋಡಿದಾಗ ಗೊತ್ತಾಗ್ತದೆ. ಅಂಥ ಮಹಾಮಹಿಮರ ಸ್ಮರಣೆಯನ್ನು ಕೂಡ ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಮುಂದೆ ರಾಯರ ಆರಾಧನೆ ಕೂಡ ಶ್ರಾವಣ ಮಾಸದಲ್ಲಿ ಬರ್ತಾ ಇದೆ. ಇವತ್ತು ಈ ನಿಜ ಜ್ಯೇಷ್ಠ ಮಾಸ, ಯಾಕಂದರೆ ಅಧಿಕ ಮಾಸ ಮುಗಿದು ಬಂದಾಗ ನಿಜ ಜ್ಯೇಷ್ಠ ಮಾಸ. ಈ ಭಾಗದಲ್ಲಿ ಕೂಡ ಮುಂದೆ ವಿಜಯೇಂದ್ರ ತೀರ್ಥರು ಬರ್ತಾರೆ, ಎಲ್ಲ ಯತಿಶ್ರೇಷ್ಠರು ಬರ್ತಕ್ಕಂಥ ಅತ್ಯುತ್ತಮ ಮಾಸ ಅಂತ ಹೇಳಿದರೆ ಅದು ನಿಜ ಜ್ಯೇಷ್ಠ ಮಾಸ. ಮತ್ತು ಎಲ್ಲರೂ ನ್ಯೂಸ್ ಕೇಳಿದ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.